ओम शांति। मीठे बच्चे, यह संगम युग है, ಚಡ್ತಿ ಕಲಾ ಕಾ ಯುಗ್. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಇದು ಸಂಗಮ ಯುಗ ನಡೀತಾ ಇರೋದೇ ಏರುವ ಕಲೆಯ ಯುಗ ಆಗಿದೆ. ಸತ್ಯುಗದಿಂದ ಇಳಿತಾ ಬಂದ್ವಿ, ಸಂಗಮ ಯುಗದಲ್ಲಿ ಏರುವಂಥ ಒಂದು ಕಲೆ ಬಂದಿದೆ. ಇಸ್ಮೆ ಸಭಿ ಕಾ ಬಲ ಹೋತಾ ಹೈ, ಇದರಲ್ಲಿ ಎಲ್ಲರದ್ದು ಉನ್ನತಿ ಆಗತ್ತೆ. इसलिए कहा जाता है ಚಡ್ತಿ ಕಲಾ ತೇರೆ ಬಾನೆ ಸರ್ವ ಕಾ ಬಲ. ಅದರಿಂದನೇ ಸ್ಲೋಗನ್ ಇದೆ, ನಾವು ಏರಿದ್ರೆ ಎಲ್ಲರ ಉನ್ನತಿ ಆಗತ್ತೆ. प्रश्न है, बाबा सभी बच्चे ब्राह्मण बच्चों को बहुत बहुत बधाइयाँ देते हैं, क्यों? ಶಿವ ಬಾಬಾರವರು ಎಲ್ಲ ಬಿಕೆ ಮಕ್ಕಳಿಗೆ ಬಹಳಷ್ಟು ಶುಭಾಶಯಗಳನ್ನು ಕೊಡ್ತಾರೆ, ಯಾಕೆ? उत्तर ಇದೆ, क्योंकि बाबा कहते तुम मेरे बच्चे मनुष्य से देवता बनते हो. ಯಾಕೆ ಹೇಳ್ತಾರೆ ಈ ಮಾತನ್ನ ಅಂದರೆ, ತಾವು ಮಕ್ಕಳು ಮಾನವರಿಂದ ದೇವತೆಗಳು ಆಗ್ತೀರಾ. ತುಮ್ ಅಭಿ ರಾವಣ ಕಿ ಜಂಜೀರೋನ್ ಸೆ ಚೂಟ್ತೆ ಹೋ. ಈಗ ನೀವು ರಾವಣನ ಜಂಜಾಟಗಳಿಂದ ಬಂಧನಗಳಿಂದ ಬಿಡುಗಡೆ ಆಗ್ತಾ ಇದ್ದೀರಾ. ತುಮ್ ಸ್ವರ್ಗ ಕಿ ರಾಜ ಈ ಪಾತೆ ಹೋ, ನೀವು ಸ್ವರ್ಗದ ರಾಜ್ಯಭಾಗ್ಯವನ್ನೇ ಪಡ್ಕೊಳ್ತೀರಾ. ಪಾಸ್ ವಿತ್ ಆನರ್ ಬಂತೆ ಹೋ, ಗೌರವಯುತವಾಗಿ ತೇರ್ಗಡೆ ಆಗ್ತೀರಾ. ಮೈ ನಹಿ, ನಾನಾಗೋದಿಲ್ಲ. ಇಸ್ಲಿಯೇ ಬಾಬಾ ತುಮೇ ಬಹುತ್ ಬಧಾಯಿಯ ದೇತೆ ಹೇ. ಅದರಿಂದ ತಂದೆ ಏನು ಮಾಡ್ತಾರೆ, ತುಂಬ ಶುಭಾಶಯಗಳನ್ನು ಕೋರ್ತಾರೆ. ತುಮ್ ಆತ್ಮಯೇ ಪತಂಗ ಹೋ, ತುಮಾರೇ ಢೋರ್ ಮೇರೆ ಹಾತ್ ಮೇ ಹೇ. ನೀವು ಆತ್ಮಗಳು ಪತಂಗಗಳು ಆಗಿದ್ದೀರಾ. ನಿಮ್ಮ ಒಂದು ಹಗ್ಗ ಅಂದರೆ ನಿಮ್ಮ ಕನೆಕ್ಷನ್ ನನ್ನ ಜೊತೆಯಲ್ಲಿದೆ. ಬುದ್ಧಿಯೋಗ ಯಾರ ಜೊತೆಯಲ್ಲಿದೆ? ಶಿವ ತಂದೆ ಜೊತೆಯಲ್ಲಿದೆ. ಮೈ ತುಮೇ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ, ನಾನೇ ಬಂದು ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇವತ್ತು ಬಂದಿದೆ. ಯಾವ ದಿನ ಅಂದರೆ ಭಗವಂತ ಈ ಸೃಷ್ಟಿಗೆ ಬರೋದು, ನಮಗೆ ದೇವತೆಗಳನ್ನಾಗಿ ಮಾಡೋದು, ಸ್ವರ್ಗದ ರಾಜ್ಯ ಭಾಗ್ಯ ಕೊಡೋದು, ಮಿಲನ ಮಾಡೋದು, ಇವೆಲ್ಲ ಭಾಗ್ಯಗಳು ನಮಗೆ ಇವತ್ತು ಬಂದಿದೆ. ಓಂ ಶಾಂತಿ. ಅಮರ್ ಕಥಾ ಕೌನ್ ಸುನಾ ರಹೆ ಹೇ? ಈ ಅಮರ ಕಥೆಯನ್ನು ಹೇಳ್ತಾ ಇರೋರು ಯಾರು? ಅಮರ್ ಕಥಾ ಕಹೋ, ಸತ್ಯನಾರಾಯಣ ಕಿ ಕಥಾ ಕಹೋ, ವ ತೀಜ್ರಿ ಕಿ ಕಥಾ ಕಹೋ, ತೀನೋ ಮುಖ್ಯ ಹೇ. ಅಮರ ಕಥೆ ಅಂತಾದರೂ ಹೇಳಿ, ಸತ್ಯನಾರಾಯಣ ಕಥೆ ಅಂತಾದರೂ ಹೇಳಿ, ಅಥವಾ ತೀಜ್ರಿ ಕಥೆ ಅಂತಾದರೂ ಹೇಳಿ, ಮೂರು ಕೂಡ ಮುಖ್ಯವಾಗಿರೋದು. ಅವಿ ತುಮ್ ಕಿಸ್ಕೆ ಸಾಮ್ನೆ ಬೈಟೆ ಹೋ, ಈಗ ನೀವು ಯಾರೆದುರುಗಡೆ ಕೂತ್ಕೊಂಡಿದ್ದೀರಾ? ಅವ್ರ ಕೌನ್ ತುಮ್ಕೋ ಸುನಾ ರಹೆ, ಯಾರಿಷ್ಟೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದಾರೆ? ಸತ್ಸಂಗ ತೋ ಇಸ್ನೆ ಬಿ ಬಹುತ್ ಕಿ. ಬ್ರಹ್ಮಬಾಬಾರವರು ಕೂಡ ಭಕ್ತಿ ಮಾರ್ಗದಲ್ಲಿ ತುಂಬ ಸತ್ಸಂಗಗಳನ್ನು ಮಾಡಿದ್ದಾರೆ. ಯಹ ತೋ ಸಬ್ ಮನುಷ್ಯ ದೇಖ್ನೆ ಮೇ ಆತೆ ಹೇ. ಈ ಸತ್ಸಂಗಗಳಲ್ಲಿ ಎಲ್ಲ ಮನುಷ್ಯರೇ ಕಾಣಿಸ್ತಾರೆ. ಕಹೆಂಗೆ ಫಲಾನ ಸನ್ಯಾಸಿ ಕಥಾ ಸುನಾತೆ ಹೇ, ಶಿವಾನಂದ ಸುನಾತೆ ಹೇ. ಹೇಳ್ತಾರೆ, ಇಂಥ ಸಂತರು ಇವತ್ತು ಈ ಸತ್ಸಂಗ ಮಾಡ್ತಾ ಇದ್ದಾರೆ, ಶಿವಾನಂದ ಅವರು ಇವತ್ತು ಸತ್ಸಂಗ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಾರತ್ ಮೇ ತೋ ಢೇರ್ ಸತ್ಸಂಗ. ಭಾರತ ದೇಶದಲ್ಲಂತೂ ಅನೇಕ ಸತ್ಸಂಗಗಳಿದ್ದಾವೆ. ಗಲಿ ಮೇ ಸತ್ಸಂಗ, ಗಲ್ಲಿನಲ್ಲಿ ಸತ್ಸಂಗಗಳು ಮಾಡ್ಕೊಂಡಿರ್ತಾರೆ. ಮಾತಾಯೇ ಬಿ ಪುಸ್ತಕ ಉಟಾಯೇ ಬೈಟ್ ಸತ್ಸಂಗ ಕರ್ತಿ. ಎಷ್ಟೋ ಮನೆಗಳಲ್ಲಿ ಮಾತೆಯರು ಕೂತ್ಕೊಂಡು ಭಕ್ತಿ ಮಾರ್ಗದ್ದು ಸತ್ಸಂಗಗಳನ್ನು ನಡೆಸ್ತಾರೆ. तो वहाँ मनुष्य को देखना पड़ता है, लेकिन यहाँ तो ವಂಡರ್ಫುಲ್ ಬಾತ್ ಹೈ. ಆ ಎಲ್ಲ ಸತ್ಸಂಗಗಳಲ್ಲಿ ಮನುಷ್ಯರಿಗೆ ಹೇಳೋದಿರುತ್ತೆ, ಆದರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಲೇಕಿನ್ ಯಹಾ ತೋ ವಂಡರ್ಫುಲ್ ಬಾತ್ ಹೈ, ತುಮಾರಾ ಬುದ್ಧಿ ಮೇ ಹೈ ಕೌನ್? ನಿಮ್ಮ ಬುದ್ಧಿನಲ್ಲಿ ಯಾರಿದ್ದಾರೆ ಇವಾಗ? ಪರಮಾತ್ಮ. ನಿಮ್ಮ ಬುದ್ಧಿಯಲ್ಲಿದ್ದಾರೆ ಪರಮಾತ್ಮ. ತುಮ್ ಕೇತೆ ಹೋ ಅಭಿ ಬಾಬಾ ಸಾಮ್ನೆ ಆಯಾವ. ಈಗ ನೀವು ಹೇಳ್ತೀರಾ, ಬಾಬಾ ಅವರು ಎದುರುಗಡೆ ಬಂದಿದ್ದಾರೆ. ನಿರಾಕಾರ ಬಾಬಾ ಹಮ್ಕೋ ಪಢಾತೆ ಹೇ. ನಿರಾಕಾರ ತಂದೆ ಬಂದು ನಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಮನುಷ್ಯ ಕಹೆಂಗೆ ವಹ ಈಶ್ವರ್ ತೋ ನಾಮ ರೂಪ ಸೆ ನ್ಯಾರ. ಮನುಷ್ಯರು ಹೇಳ್ತಾರೆ, ಈಶ್ವರ ನಾಮರೂಪದಿಂದ ಭಿನ್ನವಾಗಿದ್ದಾರೆ, ಅಲಿಪ್ತವಾಗಿದ್ದಾರೆ. ಬಾಬಾ ಸಮಜಾತೆ ಹೇ ನಾಮ ರೂಪ ಸೆ ನ್ಯಾರಿ ಕೋಯಿ ಚೀಸ್ ಐ ನಹಿ. ಜನರೇನೇ ಹೇಳ್ಕೊಳ್ಳಿ,
ರೂಪದಿಂದ ಯಾವುದೇ ವಸ್ತುಗಳು ಭಿನ್ನವಾಗಿಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಯಹಾ ಕೋಯಿ ಬಿ ಸಾಕಾರ ಮನುಷ್ಯ ನಹಿ ಪಡಾತೆ ಹೇ. ನೀವು ಕೂಡ ಇಲ್ಲಿಗೆ ಬಂದು ಅನುಭವ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಯಾವುದೇ ಸಾಕಾರ ಮನುಷ್ಯರು ಇಲ್ಲಿ ವಿದ್ಯೆಯನ್ನು ಕಲಿಸ್ತಾ ಇಲ್ಲ. ಯಹ ಬಿ ಕಹಾ ಬಿ ಜಾವೋ ಸಾರಿ ವರ್ಲ್ಡ್ ಮೇ ಸಾಕಾರ ಹಿ ಪಡಾತೆ. ಪ್ರಪಂಚ ಎಲ್ಲ ಸುತ್ಕೊಂಡು ಬನ್ನಿ, ಎಲ್ಲ ಕಡೆಯಲ್ಲಿ ಸಾಕಾರದಲ್ಲಿ ಮನುಷ್ಯರೇ ಓದಿಸ್ತಾರೆ. ಯಹ ತೋ ಸುಪ್ರೀಂ ಬಾಪ್ ಹೈ ಜಿನ್ಕೋ ನಿರಾಕಾರ ಗಾಡ್ ಫಾದರ್ ಕಹಾ ಜಾತಾ ಹೈ. ಇಲ್ಲಿ ಪರಮಾತ್ಮ ಇದ್ದಾರೆ, ಆ ನಿರಾಕಾರ ತಂದೆನೇ ಗಾಡ್ ಫಾದರ್ ಏನ್ ಮಾಡ್ತಾ ಇದ್ದಾರೆ, ಈ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ವಹ ನಿರಾಕಾರ ಸಾಕಾರ ಮೇ ಬೈಟ್ ಪಡಾತೆ ಹೈ. ಆ ನಿರಾಕಾರ ಪರಂಧಾಮ ಬಿಟ್ಟು ಬಂದು ಸಾಕಾರದಲ್ಲಿ ಓದಿಸ್ತಾ ಇದ್ದಾರೆ. ಯ ಬಿಲ್ಕುಲ್ ನೈ ಬಾತು ಇನ, ಇದೆಂದು ಕೇಳಿಲ್ವಲ್ಲ, ಹೊಸ ವಿಚಾರ ಅಲ್ವಾ. ಜನ್ಮ ಬೈ ಜನ್ಮ ತುಮ್ ಸುನ್ತೆ ಆಯೆ ಹೋ ಯಾ ಫಲಾನಾ ಪಂಡಿತ್ ಹೈ ಗುರು ಹೈ ಢೇರ್ ಕೆ ಢೇರ್ ನಾಮ್ ಹೈ. ಪ್ರತಿ ಜನ್ಮದಲ್ಲಿ ನೀವು ಕೇಳ್ತಾ ಬಂದಿದ್ದೀರಿ, ಇಂಥವರು ಪಂಡಿತರು, ಇಂಥವರು ಗುರುಗಳು, ಲೆಕ್ಕವಿಲ್ಲದಷ್ಟು ಗುರುಗಳ ಹೆಸರಿದೆ. ಭಾರತ ಬಹುತ್ ಬಡಾ ಹೈ, ಭಾರತ ದೇಶ ತುಂಬ ದೊಡ್ಡದಾಗಿದೆ. ಜೋ ಬಿ ಕುಚ್ ಸಿಖಾತೆ ಹೈ ಸಮಜಾತೆ ಹೈ ವಹ ಮನುಷ್ಯ ಹಿ ಹೈ. ಯಾರೆಲ್ಲ ಕಲಿಸ್ಕೊಡ್ತಾರೆ, ಯಾರೆಲ್ಲ ತಿಳಿಸ್ಕೊಡ್ತಾರೆ ಅವರೆಲ್ಲ ಮನುಷ್ಯರೇ ಇದ್ದಾರೆ. ಮನುಷ್ಯ ಹಿ ಶಿಷ್ಯ ಬನೆ ಹುಯಿ. ಮನುಷ್ಯ ಗುರುಗಳಿಗೆ ಮನುಷ್ಯರೇ ಶಿಷ್ಯರಾಗ್ಬಿಟ್ಟಿದ್ದಾರೆ. ಅನೇಕ ಪ್ರಕಾರಕ್ಕೆ ಮನುಷ್ಯ, ವೆರೈಟಿ ಮನುಷ್ಯರಿದ್ದಾರೆ. ಫಲಾನಾ ಸುನಾತೆ ಹೇ ಹಮೇಶಾ ಶರೀರ ಕಾ ನಾಮ್ ಲಿಯಾ ಜಾತಾ ಹೈ. ಇಂಥವ್ರು ತಿಳಿಸ್ತಾರೆ ಅನ್ನೋದು ಶರೀರದ ಹೆಸರನ್ನ ಇಟ್ಕೊಳ್ತಾರೆ. ಭಕ್ತಿ ಮಾರ್ಗ ಕಾ ನಿರಾಕಾರ ಕೋ ಬುಲಾತೆ ಹೇ ಪತಿತ್ ಪಾವನ್ ಆವು. ಭಕ್ತಿ ಮಾರ್ಗದಲ್ಲಿ ನಿರಾಕಾರನನ್ನ ಕರೀತಾ ಬಂದಿದ್ದಾರೆ. ಹೇ ಪತಿತ ಪಾವನ ಬಾ ಅಂತ ಕರೆದಿದ್ದಾರೆ. ವಹಿ ಆಕಾರ ಬಚ್ಚೋಂಕೋ ಸಮಜಾತೆ. ಅವರೇ ಬಂದು ಮಕ್ಕಳಿಗೆ ಇಷ್ಟೆಲ್ಲ ವಿಚಾರ ತಿಳಿಸ್ತಾ ಇದ್ದಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಕಿ ಕಲ್ಪ ಕಲ್ಪ ಸಾರಿ ದುನಿಯಾ ಜೋ ಪತಿತ್ ಬನ್ ಜಾತಿ ಹೈ ಉನ್ಕೋ ಪಾವನ್ ಕರ್ನೆ ವಾಲಾ ಏಕ್ ಹಿ ನಿರಾಕಾರ ಬಾಪ್ ಹೈ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಪ್ರತಿ ಕಲ್ಪದಲ್ಲಿ ಇಡೀ ಪ್ರಪಂಚದಲ್ಲಿ ಪತಿತರಾಗ್ತಾ ಹೋಗ್ತಿದ್ದಾರೆ ಜನರು. ಅದಕ್ಕೆ ಪಾವನರನ್ನಾಗಿ ಮಾಡುವಂಥ ನಿರಾಕಾರ ತಂದೆ ಇದ್ದಾರೆ. ತುಮ್ ಯಹಾ ಜೋ ಬೈಟೆ ಹೋ ತುಮಾರೆ ಮೇ ಬಿ ಕೊಯ್ ಕಚ್ಚೆ ಹೇ ಕೊಯ್ ಪಕ್ಕೆ ಹೇ. ನೀವು ಕೂಡ ಇಲ್ಲಿ ಕೂತ್ಕೊಂಡಿದ್ದೀರಿ, ಕೆಲವರು ಪಕ್ಕ ಇದ್ದಾರೆ, ಕೆಲವರು ಕಚ್ಚಾ ಇದ್ದಾರೆ. ಕೊಯ್ ಪಕ್ಕೆ ಹೇ ಕ್ಯೋಂಕಿ ಆಧಾ ಕಲ್ಪ ತುಮ್ ದೇಹಾಭಿಮಾನಿ ಬನೆ ಹೋ. ಕೆಲವರು ಕಚ್ಚಾ ಇದ್ದಾರೆ ಯಾಕೆ ಅಂದರೆ, ಕೆಲವರು ಪಕ್ಕ ಇದ್ದಾರೆ ಯಾಕೆ ಅಂದರೆ, ದೇಹಾಭಿಮಾನದಲ್ಲಿರೋರು ಕಚ್ಚಾ ಇದ್ದಾರೆ. अब तुम देही अभिमानी इस जन्म में बनना है. ಈ ಜನ್ಮದಲ್ಲಿ ನೀವು ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ತುಮಾರ ದೇಹ ಮೇ ರಹನೆ ವಾಲಿ ಜೋ ಆತ್ಮ ಹೈ ಉನ್ಕೋ ಪರಮಾತ್ಮ ಬೈಟ್ ಸಮಜಾತೆ. ನಿಮ್ಮ ದೇಹದಲ್ಲಿರತಕ್ಕಂಥ ಆತ್ಮಗಳಿಗೆ ಕೂತ್ಕೊಂಡು ಪರಮಾತ್ಮನೇ ತಿಳಿಸ್ತಾ ಇದ್ದಾರೆ. ಆತ್ಮ ಈ ಸಂಸ್ಕಾರ ಲೇ ಜಾತಿ. ತಗೊಂಡೋಗೋದು ಯಾವುದು? ಆತ್ಮ ಸಂಸ್ಕಾರ. ಆತ್ಮ ಕೇತಿ ಆರ್ಗನ್ಸ್ ದ್ವಾರ ಮೈ ಫಲಾನಾ ಹೂ. ಆತ್ಮ ಹೇಳುತ್ತೆ ಈ ಕರ್ಮೇಂದ್ರಿಯಗಳಿಂದ ನಾನು ಇಂಥವನು. ಪರಂತು ಆತ್ಮ ಅಭಿಮಾನಿ ತೋ ಕೋಯಿ ಹೈ ನಹಿ. ಆದರೆ ಆತ್ಮಾಭಿಮಾನಿಗಳು ಯಾರು ಕೂಡ ಇಲ್ಲವೇ ಇಲ್ಲ. ಬಾಬಾ ಸಮಜಾತೆ ಜೋ ಇಸ್ ಭಾರತ್ ಮೇ ಸೂರ್ಯವಂಶಿ ಚಂದ್ರವಂಶಿ ಥೇ ವಹಿ ಇಸ್ ಸಮಯ ತುಮ ಆಕಾರ ಬ್ರಾಹ್ಮಣ ಬನೆಂಗೆ. ಶಿವಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಭಾರತ ವಾಸಿಗಳು ಯಾರೆಲ್ಲ ಸೂರ್ಯವಂಶದಲ್ಲಿ ಇದ್ದು ಬಂದಿದ್ದಾರೆ, ಚಂದ್ರವಂಶದಲ್ಲಿ ಇದ್ದು ಬಂದಿದ್ದಾರೆ, ಅವರೇ ಈ ಸಂಗಮದಲ್ಲಿ ಈ ಜ್ಞಾನವನ್ನು ಕೇಳಕ್ಕೆ ಬರ್ತಾರೆ ಮತ್ತು ಅವರೇ ದೇವತೆಗಳು ಆಗ್ತಾರೆ. ಬೇರೆಯವ್ರು ಕರೆದ್ರು ಅವರು ಬರಕ್ಕಿಲ್ಲ. ಮನುಷ್ಯ ದೇಹ ಅಭಿಮಾನಿ ರಹತೆ ಹೇ ಆದತಿ ಹೇ. ದೇಹಾಭಿಮಾನದಲ್ಲಿರೋಂಥ ಹ್ಯಾಬಿಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ದೇಹಿ ಅಭಿಮಾನಿ ರಹನ ಭೂಲ್ ಜಾತೆ. ಆತ್ಮಾಭಿಮಾನಿಗಳಾಗಿರೋಂಥ ಅಭ್ಯಾಸವನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ. इसलिए ಬಾಬಾ ಗಡಿ ಗಡಿ ಕೇತೆ ಆತ್ಮಾಭಿಮಾನಿ ಬನೋ. ಕ್ಷಣ ಕ್ಷಣಕ್ಕೂ ಬಾಬಾ ಅವರು ಹೇಳ್ತಾ ಇರ್ತಾರೆ ಆತ್ಮಾಭಿಮಾನಿಗಳಾಗಿ. ಆತ್ಮ ಹಿ ಭಿನ್ನ ಭಿನ್ನ ಚೋಲಾ ಲೇಕರ್ ಪಾರ್ಟ್ ಬಜಾತೆ. ಆತ್ಮಗಳೇ ಭಿನ್ನ ಭಿನ್ನ ಶರೀರಗಳನ್ನು ತೆಗೆದುಕೊಂಡು ಪಾತ್ರಗಳನ್ನು ಅಭಿನಯಿಸುತ್ತೆ. ಯಹ ಅನೇಕ ಉನ್ಕೆ ಆರ್ಗನ್ಸ್. ಇವಾಗಿದೆ ಅವ್ರದ್ದು ಕರ್ಮೇಂದ್ರಿಯಗಳು. ಅಬ ಬಾಬಾ ಬಚ್ಚೋಂಕೋ ಕೇತೆ ಹೇ ಮನ್ಮನಾ ಭವ್. ಈಗ ತಂದೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಮನ್ಮನಾ ಭವ್. बाकी सिर्फ गीता पढ़ने से कोई राज्य भाग्य थोड़ी मिल सकता है. ಭಗವದ್ಗೀತೆ ಓದ್ಕೊಂಡು ಬರ್ತಾರೆ, ಇದರಿಂದ ರಾಜ್ಯ ಭಾಗ್ಯ ಸಿಗೋದಿಲ್ಲ. ತುಮಕೋ ತೋ ಇಸ್ ಸಮಯ ತ್ರಿಕಾಲದರ್ಶಿ ಬನಾಯ ಜಾತ. ಸಂಗಮಯುಗದಲ್ಲಿ ತಂದೆಯವರು ಮಕ್ಕಳಿಗೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ.
रात दिन का फर्क हो गया। बाबा समझाते, मैं तुमको ರಾಜಯೋಗ ಸಿಖಾತಾ ಹೂಂ. ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಆಗೋಗುತ್ತೆ. ನಾನೇ ಬಂದು ನಿಮಗೆ ರಾಜಯೋಗವನ್ನು ಏನು ಮಾಡ್ತಾ ಇದ್ದೀನಿ, ಕಲಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. कृष्ण तो सतयुग का प्रिंस है, जो सूर्यवंशी देवताएं थे उनमें कोई ज्ञान नहीं. ಸತ್ಯುಗದಲ್ಲಿ ಸೂರ್ಯವಂಶಿ ದೇವತೆಗಳಿದ್ರು, ಅವರಲ್ಲಿ ಈ ಒಂದು ಜ್ಞಾನ ಇರಲಿಲ್ಲ ಅಂತ. ಈ ಜ್ಞಾನ ಹಿಂದಿನ ಜನ್ಮದಲ್ಲಿ ಕೇಳಿ ಮರ್ತು ಹೋಗ್ಬಿಡ್ತಾರೆ. ಜ್ಞಾನ ತೋ ಪ್ರಾಯಲೋಪ್ ಹೋ ಜಾತಾ ಹೈ. ಈ ಜ್ಞಾನ ಅಂತಕ್ಕಂಥದ್ದು ನಶಿಸಿ ಹೋಗ್ಬಿಡತ್ತೆ. ಜ್ಞಾನ ಹೈ ಹಿ ಸದ್ಗತಿ ಕೇಳಿಯೇ. ಇಷ್ಟೆಲ್ಲ ಕೇಳ್ತಾ ಇರೋದು ಜ್ಞಾನ ಯಾವುದಕ್ಕೋಸ್ಕರ? ಸದ್ಗತಿಗೋಸ್ಕರ. ಸತ್ಯುಗ ಮೇ ದುರ್ಗತಿ ಮೇ ಕೋಯಿ ಹೋತಾ ಹಿ ನಹಿ, ವಹ ಹಿ ಸತ್ಯುಗ. ಸತ್ಯುಗದಲ್ಲಿ ಯಾರಿಗೂ ದುರ್ಗತಿ ಅನ್ನೋದು ಇರೋದಿಲ್ಲ, ಅದಿರುತ್ತೆ ಸತ್ಯುಗ. ಅಭಿ ಹೈ ಕಲಿಯುಗ. ಭಾರತ್ ಮೇ ಪಹಲೆ ಸೂರ್ಯವಂಶಿ 8 ಜನ್ಮ ಮೇ ಚಂದ್ರವಂಶಿ, ಫಿರ್ ಚಂದ್ರವಂಶಿ 12 ಜನ್ಮ ಹೈ. ಸತ್ಯುಗದಲ್ಲಿ ಮೊದಲು ಸೂರ್ಯವಂಶದವರು 8 ಜನ್ಮ ತಗೊಂಡ್ರು, ಚಂದ್ರವಂಶದವರು 12 ಜನ್ಮ ತಗೊಂಡ್ರು. ಏಕ ಜನ್ಮ ಅಭಿ ತುಮಾರೆ ಸಬ್ಸೆ ಅಚ್ಚಾ ಜನ್ಮ ಹೈ. ಈ ನಿಮ್ಮ ಜನ್ಮ ಎಲ್ಲಕ್ಕಿಂತಲೂ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಆಗಿದೆ. ತುಮ್ ಹೋ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ. ನೀವಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನಿಗೆ ವಂಶಸ್ಥರು ಮುಖವಂಶಾವಳಿ. ಯಹ ಸರ್ವೋತ್ತಮ್ ಧರ್ಮ ದೇವತಾ ಧರ್ಮ ಸರ್ವೋತ್ತಮ್ ಧರ್ಮ ನಹಿ ಕಹೆಂಗೆ. ಇದಾಗಿದೆ ದೇವತಾ ಧರ್ಮ, ಸರ್ವೋತ್ತಮವಾಗಿರ್ತಕ್ಕಂಥ ಧರ್ಮ ಅಂತ ಹೇಳೋದಿಲ್ಲ. ಬ್ರಾಹ್ಮಣ ಧರ್ಮ ಸಬ್ಸೆ ಊಂಚಾ ಹೈ. ಬ್ರಾಹ್ಮಣ ಕುಲ ಅಥವಾ ಧರ್ಮ ತುಂಬ ಉನ್ನತವಾಗಿರುವಂಥದ್ದು. ದೇವತಾಯಿತು ಪ್ರಾರಬ್ಧ ಭೋಗ್ತೆ. ದೇವಾನ್ ದೇವತೆಗಳು ಹೆಚ್ಚು ಹೆಚ್ಚು ಪ್ರಾರಬ್ಧವನ್ನು ಅನುಭವಿಸ್ತಾರೆ. ಆಜ್ಕಲ್ ಬಹುತ್ ಸೋಷಿಯಲ್ ವರ್ಕರ್ಸ್ ಹೈ, ತುಮಾರಿ ಹೈ ರೂಹಾನಿ ಸರ್ವಿಸ್. ಈಗಿನ ಕಾಲದಲ್ಲಿ ಬಹಳಷ್ಟು ಸಮಾಜ ಸೇವಕರಿದ್ದಾರೆ, ನಿಮ್ಮದಾಗಿದೆ ಆತ್ಮಿಕ ಸೇವೆ. ವಹ ಜಿಸ್ಮಾನಿ ಸೇವಾ ಕರ್ನಾ, ರೂಹಾನಿ ಸರ್ವಿಸ್ ಏಕ್ ಹಿ ಬಾರ್ ಹೋತಾ ಹೈ. ಅದಾಗಿದೆ ಶಾರೀರಿಕವಾಗಿರ್ತಕ್ಕಂಥ ಸೇವೆ ಮಾಡೋದು. ಆತ್ಮಿಕ ಸೇವೆ ಒಂದೇ ಬಾರಿ ಆಗತ್ತೆ. ಹಾಗೆಯೇ ಸೋಷಿಯಲ್ ವರ್ಕರ್ ಆದಿ ನಹಿತೆ. ಹಿಂದಿನ ಕಾಲದಲ್ಲಿ ಸಮಾಜ ಸೇವಕರು ಅಂತ ಯಾರೂ ಇರಲಿಲ್ಲ. ರಾಜ ರಾಣಿ ರಾಜ್ಯ ಕರ್ತೈತೆ. ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ರಾಜ ರಾಣಿ ರಾಜ್ಯ ಆಳ್ತಾ ಇದ್ರು. ತುಂಬಿ ಪೂಜ್ಯತೆ ಫಿರ್ ಪೂಜಾರಿ ಬನ್ನಿ. ನೀವು ಪೂಜ್ಯರಾಗಿದ್ರಿ, ಆಮೇಲೆ ಪೂಜಾರಿಗಳಾಗ್ಬಿಟ್ರೆ. ಲಕ್ಷ್ಮೀನಾರಾಯಣ ದ್ವಾಪರ್ ಮೇ ಜಬ್ ವಾಮ ಮಾರ್ಗ ಮೇ ಜಾತೆ ಹೇ ತೋ ಮಂದಿರ್ ಬನಾತೆ. ಲಕ್ಷ್ಮೀನಾರಾಯಣರು ಯಾವಾಗ ದ್ವಾಪರದಲ್ಲಿ ವಾಮ ಮಾರ್ಗಕ್ಕೆ ಇಳಿದು ಬಿಡ್ತಾರೆ, ಆವಾಗ ಅನೇಕ ದೇವಸ್ಥಾನಗಳನ್ನು ಏನು ಮಾಡ್ತಾರೆ, ಕಟ್ಟಿಸ್ತಾರೆ. पहले पहले शिव का बनाते हैं, वह है सर्व का सद्गति दाता, उनका जरूर पूजा होनी चाहिए. ಮೊಟ್ಟ ಮೊದಲು ಎಲ್ಲರಿಗೂ ಸದ್ಗತಿ ದಾತ ಶಿವ ಬಾಬಾ ಆಗಿದ್ದಾರೆ. ಅಂದರೆ ಅವ್ರಿಗೆ ಎಲ್ಲರೂ ಪೂಜೆ ಮಾಡಲೇಬೇಕಲ್ಲ. ಶಿವ ಬಾಬಾನೇ ಹಿ ಆತ್ಮಂಕೋ ನಿರ್ವಿಕಾರಿ ಬನಾಯ ತಾನ. ಶಿವ ತಂದೆನೇ ಬಂದು ಆತ್ಮಗಳಿಗೆ ನಿರ್ವಿಕಾರಿಯನ್ನಾಗಿ ಮಾಡಿದ್ರು. ಫಿರ್ ಹೋತಿ ಹೇ ದೇವತಾओं की ಪೂಜಾ. ಆ ನಂತರ ನಡೆಯುತ್ತೆ ದೇವಾನ್ ದೇವತೆಗಳದ್ದು ಪೂಜೆ. ತುಮ್ ಹೋ ಪೂಜ್ಯತೆ ಫಿರ್ ಪೂಜಾರಿ ಬನೆ. ನೀವು ಪೂಜ್ಯರಾಗಿದ್ದರೆ ಆನಂತರ ಬರ್ತಾ ಬರ್ತಾ ಏನಾಗ್ಬಿಟ್ರೆ ಪೂಜಾರಿ ಆಗ್ಬಿಟ್ರಿ. ಬಾಬಾನೆ ಸಮಜಾಯ ಪಾಸ್ ಕೋ ಯಾದ ಕರ್ತೆ ರಹೋ. ತಂದೆಯನ್ನು ನೆನಪು ಮಾಡ್ತಾ ಇರಿ. ಸೀಡಿ ಉತರ್ತೆ ಉತರ್ತೆ ಏಕ್ದಮ್ ಪಟ್ ಪರ್ ಆಕರ್ ಪಡೆ ಹೋ. ಮೆಟ್ಲು ಇಳ್ಕೊಂಡು ಕೆಳಗಡೆ ನೆಲದ ಮೇಲೆ ಬಂದಿದ್ದೀರಿ. ಅಭಿ ತುಮಾರಿ ಚಡ್ತಿ ಕಲಾ ಹೇ. ಈಗ ನಿಮ್ಮದು ಏರುವ ಕಲೆ ನಡೀತಾ ಇದೆ. ಕೇತೆ ಹೇ ಚಡ್ತಿ ಕಲಾ ತೇರೆ ಬಾನೆ ಸರ್ವಕ ಬಲ. ಅದಕ್ಕೆ ಹೇಳ್ತಾರೆ, ನಾವು ಏರಿದ್ರೆ ಇಡೀ ಜಗತ್ತಿನವ್ರು ಹೇಳ್ತಾರೆ, ಸಾರಿ ದುನಿಯಾಕ್ಕೆ ಮನುಷ್ಯ ಮಾತ್ರಕ ಅಬ್ ಚಡ್ತಿ ಕಲಾ ಕರ್ತಾ ಹೂಂ. ಇಡೀ ಪ್ರಪಂಚದ ಎಲ್ಲ ಮನುಷ್ಯರದು ಏರುವ ಕಲೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಶಿವಬಾಬಾ ಹೇಳ್ತಾರೆ. ಅಂದರೆ ಎಲ್ಲರದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ. ಬುದ್ಧಿ ವಿಕಾಸ, ಜ್ಞಾನ ವಿಕಾಸ, ಸಂಪತ್ತು ವಿಕಾಸ, ಜೀವನ ವಿಕಾಸ, ಎಲ್ಲ ರೀತಿಯಲ್ಲಿ ವಿಕಾಸಗಳಾಗ್ತಾ ಇದೆಯಲ್ಲ. ಪತಿತ್ ಪಾವನ್ ಆಕರ್ ಸಬ್ಕು ಪಾವನ್ ಬನಾತಿ. ಪ್ಯೂರಿಫೈಯರ್ ತಂದೆ ಬಂದು ಎಲ್ಲರನ್ನೂ ಪಾವನ ಮಾಡ್ತಾ ಇದ್ದಾರೆ. ಜಬ್ ಸತ್ಯುಗ ತಾ ತೋ ಚಡ್ತಿ ಕಲಾ ಥೀ, ಅಭಿ ತೋ ಬಾಕಿ ಸಬ್ ಆತ್ಮಯೇ ಮುಕ್ತಿಧಾಮ್ ಮೇ ಥೀ. ಸತ್ಯುಗ ಇದ್ದಾಗ ಎಲ್ಲರೂ ಏರುವ ಕಲೆಯಲ್ಲಿದ್ದರು, ಬಾಕಿ ಎಲ್ಲ ಆತ್ಮಗಳು ಪರಂಧಾಮದಲ್ಲಿದ್ದರು. ಬಾಬಾ ವೈಟ್ ಸಮಜಾತೆ, ಮೀಟೆ ಮೀಟೆ ಬಚ್ಚೋ ಮೇರಾ ಜನ್ಮ ಭಾರತ್ ಮೇ ಹಿ ಹೋತಾ ಹೈ. ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನನ್ನ ಜನ್ಮ ಅನ್ನೋದು ಭಾರತ ದೇಶದಲ್ಲಾಗತ್ತೆ. ಶಿವ ಬಾಬಾ ಆಯಾತ ಗಾಯ ಹುವಾ ಹೈ, ಅಬ್ ಫಿರ್ ಆಯಾ ಹುವಾ ಹೈ. ಶಿವ ಬಾಬಾ ಬಂದಿದ್ರು, ಗಾಯನ ಕೂಡ ಇದೆ, ಮತ್ತೆ ಬಂದಿದ್ದಾರೆ. ಎನ್ಕೋ ಕಹಾ ಜಾತಾ ಹೈ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ. ಇದಕ್ಕೆ ಹೇಳಲಾಗತ್ತೆ ರಾಜಸ್ವ ಅಶ್ವಮೇಧ ಅವಿನಾಶಿ
ರುದ್ರಜ್ಞಾನ ಯಜ್ಞ ರಾಜಸ್ವ ಪಾನೆ के लिए ಯಜ್ಞ ರಚಾ हुआ है. ರಾಜಸ್ವ ಪಡ್ಕೊಳ್ಳೋಕ್ಕೋಸ್ಕರ ಯಜ್ಞವನ್ನ ಮಾಡಲಾಗಿದೆ. विघन भी पड़े थे, अब भी पढ़ रहे हैं. माताओं पर अत्याचार होता है, कहते बाबा हमको ये नगन करते हैं. ವಿಘ್ನಗಳು ಬೇಕಾದಷ್ಟು ಬರ್ತಾ ಇರ್ತವೆ, ಈಗಲೂ ಬೀಳ್ತಾ ಇರ್ತವೆ. ಮಾತೆಯರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಾಬಾ ಹೇಳ್ತಾರೆ, ಬಾಬನ್ಗೆ ರಿಪೋರ್ಟು ಹೇಳ್ತಾರೆ ಮಾತೆಯರು, ನಮಗೆ ಈ ರೀತಿ ತೊಂದರೆ ಕೊಡ್ತಾರೆ. हमको यह छुड़ाते नहीं है, छोड़ते नहीं है. ಬಾಬಾ ಹಮಾರಿ ರಕ್ಷಾ ಕರೋ. ಬಾಬಾ ನಮ್ಮನ್ನು ಜ್ಞಾನ ಮಾರ್ಗಕ್ಕೆ ಬಿಡೋದಿಲ್ಲ, ಪವಿತ್ರ ಆಗಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ದಿಖಾತೆ ಹೇ ದ್ರೌಪದಿ ಕಿ ರಕ್ಷಾ ಹುಯಿ. ಭಕ್ತಿ ಮಾರ್ಗದಲ್ಲಿ ತೋರಿಸಿದೆ, ದ್ರೌಪದಿಗೆ ರಕ್ಷಣೆ ಮಾಡಿದ್ರು. ಅಭಿ ತುಮ್ 21 ಜನ್ಮೋಂ ಕೆ ಲಿಯೆ ಬೇಹದ್ ಕಾ ಬಾಬಾ ಸೆ ವರ್ಷ ಲೇನೆ ಆಯೇ ಹೋ. ಈಗ ನೀವು 21 ಜನ್ಮಗಳು ತಂದೆಯಿಂದ ಆಸ್ತಿ ತಗೊಳಕ್ ಬಂದಿದ್ದೀರಿ. ಯಾದ್ ಕಿ ಯಾತ್ರಾ ಮೇ ರಹಕರ್ ಅಪನೆ ಕೋ ಪವಿತ್ರ ಬನಾತೆ ಹೋ. ಬಾಬಾ ನೆನಪು ಮಾಡಿ ಮಾಡಿ ನೀವು ಆತ್ಮನ ಪವಿತ್ರ ಮಾಡ್ಕೊಳ್ತಾ ಇದ್ದೀರಾ. ಫಿರ್ ವಿಕಾರ ಮೇ ಗಯೆ ತೋ ಕಲಾಸ್ ಏಕ್ದಮ್ ಗಿರ್ ಪಡೆಂಗೆ, ಇಸ್ಲಿಯೇ ಬಾಬಾ कहते ಪವಿತ್ರ ಜರೂರ್ ರಹನಾ. ವಿಕಾರಗಳಲ್ಲಿ ಹೋಗ್ಬಿಟ್ರೆ ಎಲ್ಲ ಮಾಡ್ಕೊಂಡಿರೋ ಪುಣ್ಯ ಹೊರಟೋಗ್ಬಿಡತ್ತೆ. ಅದರಿಂದ ತಂದೆ ಹೇಳ್ತಾರೆ ಪವಿತ್ರರು ಅವಶ್ಯಕವಾಗಿ ಇರಬೇಕು. जो कल्प पहले बने थे वही पवित्रता की प्रतिज्ञा करेंगे, फिर कोई पवित्र रह सकते, कोई नहीं रह सकते हैं. ಯಾರು ಕಲ್ಪದ ಹಿಂದೆ ಆಗಿದ್ರೋ ಅವರೇ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಕೆಲವರು ಪವಿತ್ರವಾಗಿರ್ತಾರೆ, ಕೆಲವರು ಇರೋಕ್ಕಾಗೋದಿಲ್ಲ. ಮುಖ್ಯ ಬಾತ್ ಹೈ ಯಾಕೆ ಮೇಯ್ನ್ ವಿಚಾರ ಆಗಿದೆ ನೆನಪಿಂದು. ಶುದ್ಧ ಆಹಾರ, ಯಾವಾಗ ಶುದ್ಧ ಆಹಾರ ನೆನಪಿರುತ್ತೆ ಆಟೋಮೆಟಿಕ್ಕಾಗಿ ಆತ್ಮ ಶುದ್ಧಿಯಾಗಿಬಿಡುತ್ತೆ. ಮುಖ್ಯ ಬಾತ್ ಹೈ ಯಾದ್ ಕಿ, याद करेंगे पवित्र रहेंगे, स्वदर्शन चक्र फिराते रहेंगे तो फिर ऊंच पद पाएंगे. ಮುಖ್ಯವಾಗಿರ್ತಕ್ಕಂಥದ್ದು ನೆನಪಿನ ಮಾತಾಗಿದೆ. ನೆನಪಿನಲ್ಲಿದ್ದರೆ, ಪವಿತ್ರವಾಗಿದ್ದರೆ, ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ದರೆ ಉನ್ನತ ಪದವಿಯನ್ನು ನೀವು ಪಡಿತೀರಾ. ವಿಷ್ಣುಕ್ಕೆ ದೂರು राज्य करते हैं ना, परंतु विष्णु का जो शंख चक्र दे दिया है वह देवताओं का नहीं था. ಏನು ವಿಷ್ಣುಗೆ ಶಂಕು ಚಕ್ರ ಗದಾ ಪದ್ಮ ತೋರಿಸಿದ್ದಾರೆ ದೇವತೆಗಳದಲ್ಲ. ಲಕ್ಷ್ಮೀನಾರಾಯಣಕ್ಕೂ ನಹಿತ, ಲಕ್ಷ್ಮೀನಾರಾಯಣರಿಗೆ ಇರಲಿಲ್ಲ. ವಿಷ್ಣು तो सूक्ष्म वतन में रहते हैं, ವಿಷ್ಣು ಅಂತೂ ಸೂಕ್ಷ್ಮ ಲೋಕದಲ್ಲಿ ಇರ್ತಾರೆ. ಉನ್ಕೋ ಚಕ್ರ का ನಾಲೆಡ್ಜ್ की दरकार नहीं. ಅಲ್ಲಿದ್ದಾಗ ಅವ್ರಿಗೆ ಚಕ್ರದ ಜ್ಞಾನ ಅಗತ್ಯ ಇಲ್ಲ. ಬಾಕಿ ಮೂವಿ ಚಲ್ತಿ, ಅಲ್ಲಿ ಏನು ನಡೆಯುತ್ತೆ, ಸೈಲೆನ್ಸ್ ಆಗಿ ಎಲ್ಲ ಚಲನೆ ವಲನೆಗಳು ನಡೆಯುತ್ತೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಶಾಂತಿಧಾಮ್ ಮೇ ರಹನೆ ವಾಲೆ. ಅಂದರೆ ಇಲ್ಲಿ ಸೂಕ್ಷ್ಮ ಲೋಕದಲ್ಲಿ ಶಂಕು ಚಕ್ರ ಗದಾ ಪದ್ಮಗಳು ಅಗತ್ಯ ಇರೋದಿಲ್ಲ. ಅಲ್ಲಿ ಸೂಕ್ಷ್ಮ ಶರೀರಗಳು ಚಲನೆ ವಲನೆಯಲ್ಲಿ ಎಲ್ಲ ಕಾರೋಬಾರ್ ನಡೀತಾ ಇರುತ್ತೆ. ಬಾಕಿ ಈ ಭೂಮಿ ಮೇಲೆ ಅವೆಲ್ಲ ಅವಶ್ಯಕತೆ ಬೀಳುತ್ತೆ ಅಂತ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಶಾಂತಿಧಾಮದಲ್ಲಿ ಇರ್ತಕ್ಕಂಥವ್ರು, ವಹೆ ನಿರಾಕಾರಿ ದುನಿಯಾ. ನಾವೆಲ್ಲರೂ ಪರಂಧಾಮದಲ್ಲಿ ಇದ್ದಂಥ ಆತ್ಮಗಳು, ಅದು ನಿರಾಕಾರಿ ಜಗತ್ತು. ಅವ ಆತ್ಮ ಕ್ಯಾ ಚೀಸ್ ಹೈ ಯಹ ಭಿ ಮನುಷ್ಯ ಮಾತ್ರ ನಹಿ ಜಾನ್ತೆ. ಈಗ ಆತ್ಮ ಏನು ಅನ್ನೋದನ್ನು ಕೂಡ ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ. ಕಹದೇತೆ ಹೇ ಪರಮಾತ್ಮ ಆತ್ಮ ಸೋ ಪರಮಾತ್ಮ. ಗೊತ್ತಿಲ್ದಿರ ಏನು ಹೇಳ್ಬಿಡ್ತಾರೆ, ಆತ್ಮನೇ ಪರಮಾತ್ಮ ಅಂದ್ಬಿಡ್ತಾರೆ. ನಾಲೆಡ್ಜ್ ಇಲ್ಲ. ಆತ್ಮ ಕೆ ಲಿಯೆ कहते ಏಕ್ ಚಮಕ್ತಾ ವ ಸಿತಾರ ಜೋ ಭ್ರುಕುಟಿ ಕೆ ಬೀಚ್ ಮೇ ರಾತ. ಹೇಳ್ತಾರೆ ಆತ್ಮಕ್ಕೋಸ್ಕರ ಒಳಿತಾ ಇರ್ತಕ್ಕಂಥ ನಕ್ಷತ್ರ ಹಣೆಯ ಮಧ್ಯದಲ್ಲಿ ಇದೆ. ಇನ್ ಆಂಕೋನ್ಸೆ ದೇಖ್ ನಾ ಸಕೆ. ಆತ್ಮನನ್ನು ಈ ಕಣ್ಣಿಂದ ನೀವು ನೋಡಲಿಕ್ಕೆ ಕಾಣೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಲ್ ಕೋಯಿ ಕಿತ್ನಾ ಭಿ ಕೋಶಿಶ್ ಕರೆ ಶೀಶೆ ಆದಿ ಮೇ ಬಂದ್ ಕರ್ಕೆ ರಕ್ಕೆ ದೇಕೆ ಆತ್ಮ ನಿಕ್ಲಿ ಕೇಸೆ. ಈಗ ಗ್ಲಾಸ್ನಲ್ಲೇ ಪ್ಯಾಕ್ ಮಾಡಿ ಇಟ್ಬಿಡ್ಬೋದು, ಆತ್ಮ ಹೆಂಗೋಗುತ್ತೆ ಅಂತ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಪರಂತು ಕಿಸ್ಕೋ ಭಿ ಪತಾ ನಹಿ ಪಡ್ತಾ ಆತ್ಮ ಕ್ಯಾ ಚೀಸ್, ಹೇಗೆ ಹೋಗುತ್ತೆ ಹೇಗೆ ಬರುತ್ತೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ಬಾಕಿ ಇತನೇ ಕೇತೆ ಆತ್ಮ ಸ್ಟಾರ್ ಮಿಸಲ್. ಒಂದ್ಸಲ ನಡೆದಿದೆ ಇದು, ಪ್ರಯೋಗ ಕೂಡ ಮಾಡಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಆತ್ಮ ಒಂದು ಸ್ಟಾರ್ ಥರ ಇದೆ, ದಿವ್ಯ ದೃಷ್ಟಿ ಬಿಗರ್ ಅನ್ಕೋ ದೇಖಾ ನಹಿ ಜಾತಾ ಹೈ. ದಿವ್ಯ ದೃಷ್ಟಿಯ ವಿನಃ ಅದನ್ನು ನೋಡಲಿಕ್ಕೂ ಕೂಡ ಕಾಣಿಸೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗ ಮೇ ಬಹುತೋं को साक्षात्कार होता है, लिखा हुआ है अर्जुन को साक्षात्कार अखंड ज्योति का. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಬಹಳಷ್ಟು ಜನಕ್ಕಾಗತ್ತೆ. ಅದಕ್ಕೆ ಬರೆದಿದ್ದಾರೆ, ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಅಖಂಡ ಜ್ಯೋತಿದು. ಅರ್ಜುನ್ನೇ ಕಹಾ ಹಮ್ ಸಹನ್ ನಹಿ ಕರ್ ಸಕ್ತೆ ಹೇ. ಅರ್ಜುನ ಹೇಳಿದ್ರು ನಾವು ಸಹನೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಲೈಟ್ ಇದೆ.
बाबा समझाते हैं इतने तेजोमय आदि कुछ नहीं है, जैसे आत्मा आकर शरीर में प्रवेश करती है पता तोड़ी पड़ता है। ಈಗ ಆತ್ಮ ಹೋಗ್ಬಿಟ್ಟು ಶರೀರದಲ್ಲಿ ಪ್ರವೇಶ ಮಾಡುತ್ತೆ, ಗೊತ್ತಾಗೋದಿಲ್ಲ. ಅಬ್ಬ ತುಮ್ ಜಾನ್ತೆ ಹೋ ಬಾಬಾ ಕೇಸೆ ಪ್ರವೇಶ ಕರ್ತೆ. ಈಗ ನೀವು ತಿಳ್ಕೊಂಡಿದ್ದೀರಿ ತಂದೆ ಬಂದು ಯಾವ ಥರ ಪ್ರವೇಶ ಮಾಡ್ತಾರೆ. ಆತ್ಮ ಆಕರ್ ಬೋಲ್ತಿ ಅಭಿ ಡ್ರಾಮಾ ಮೇ ಸಾರಾ ನೂಂದ್ ಹೇ. ಆತ್ಮಗಳೇ ಬಂದು ಎಲ್ಲ ಹೇಳ್ತವೆ, ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸು. ಇಸ್ಮೆ ಕೋಯಿ ಬಿ ತಾಕತ್ ಕಿ ಬಾತ್ ನಹಿ, ಇದರಲ್ಲೇನು ಶಕ್ತಿ ಮಾತೇನಿಲ್ಲ. ಆತ್ಮ ಕೋಯಿ ಶರೀರ್ ಚೋಡ್ ಜಾತಿ ನಹಿ, ಆತ್ಮ ದೇಹ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಇದು ಸಾಕ್ಷಾತ್ಕಾರ ಕಿ ಬಾತ್ ಹೈ, ಇದು ಸಾಕ್ಷಾತ್ಕಾರದ ವಿಚಾರ ಆಗಿದೆ. ವಂಡರ್ಫುಲ್ ಬಾತ್ ಹೈ ನಾ. ಬಾಬಾ ಕೇತೆ ಮೈ ಬಿ ಸಾಧಾರಣ ತನ್ ಮೇ ಆತಾ ಹೂಂ. ಅದ್ಭುತವಾಗಿರ್ತಕ್ಕಂಥ ವಿಚಾರ ಆಗಿದೆ. ನಾನು ಕೂಡ ಸಾಧಾರಣವಾಗಿರ್ತಕ್ಕಂಥ ಶರೀರದಲ್ಲಿ ಬರ್ತೀನಿ. ಆತ್ಮ ಕೋ ಬುಲಾತೆ ನಾ, ಹಾಗೆ ಆತ್ಮ ಕೋ ಬುಲಾಕರ್ ಉನ್ಸೆ ಪೂಚ್ತಿ ಥಿ. ಆತ್ಮನನ್ನು ಕರೆಸ್ತಾ ಇದ್ರು. ಮೊದಲ ಕಾಲಕ್ಕೆ ಆತ್ಮಗಳನ್ನು ಕರೆದಾಗ ಬರ್ತಿದ್ರು, ಕೇಳ್ತಾ ಇದ್ರು. ಅಭಿ ತೋ ತಮೋ ಪ್ರಧಾನ ಬನ್ ಗಯೇ ಹೇನಾ. ಈಗ ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ, ಕರೆದ್ರು ಬರಕ್ ಶಕ್ತಿ ಇಲ್ಲ ಅಂತಿದ್ದಾರೆ ಬಾಬಾ. ಬಾಪ್ ಆತೆ ಹೇ ಇಸ್ಲಿಯೇ ಕಿ ಹಮ್ ಜಾಕರ್ ಪತಿತೋಂಕೋ ಪಾವನ್. ಈ ಪತಿತರಾಗ್ಬಿಟ್ಟಿರೋ ಆತ್ಮಗಳನ್ನು ತಂದೆ ಬಂದು ಪಾವನರನ್ನಾಗಿ ಮಾಡ್ತಾರೆ. कहते हैं भी 84 जन्म है तो समझना चाहिए कि जो पहले आए हैं उनको ही जरूर 84 जन्म लिए होंगे. ತಂದೆ ತಿಳಿಸ್ಕೊಡ್ತಾರೆ, ಮೊದಲು ಯಾರು ಬಂದಿದ್ರು ಅವ್ರಿಗೆ 84 ಜನ್ಮಗಳು ತೊಗೊಂಡಿರ್ತಾರೆ. ಅವತ್ತು ಲಾಖೋ ವರ್ಷಕ್ಕೆ ಅದೇನು ಮಾಡಿಬಿಟ್ಟಿದ್ದಾರೆ, ಲಕ್ಷಾಂತರ ವರ್ಷಗಳನ್ನು ಬರೆದಿಟ್ಬಿಟ್ಟಿದ್ದಾರೆ. ಅಬ್ಬ ಬಾಬಾ ಸಮಜಾತೆ ತುಮಕು ಸ್ವರ್ಗ ಮೇ ಭೇಜಾತ. ಈಗ ತಂದೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ಕೊಟ್ಟಿದ್ದೆ. ತುಮ್ನೆ ಜಾಕರ್ ರಾಜ್ ಕಿಯಾ ಥಾ, ನೀವೇ ಹೋಗ್ಬಿಟ್ಟು ಸ್ವರ್ಗದಲ್ಲಿ ಏನು ಮಾಡ್ತಾ ಬಂದ್ರಿ, ರಾಜ್ಯವನ್ನು ಆಳ್ತಾ ಬಂದ್ರಿ. ಅಭಿ ತುಮ್ ಭಾರತ್ ವಾಸಿಯೋಂಕು ಸ್ವರ್ಗ ಮೇ ಭೇಜಾತ ರಾಜಯೋಗ ಸಿಖಾಯತ ಸಂಗಮ್. ನೀವು ಭಾರತೀಯರಿಗೇನೆ ಸ್ವರ್ಗದಲ್ಲಿ ಕಳಿಸ್ಕೊಟ್ಟಿದ್ದೆ, ನೀವೇನೇ ಕಲ್ಪದ ಸಂಗಮಯುಗದಲ್ಲಿ ಬಂದು ಈ ಎಲ್ಲ ರಾಜಯೋಗವನ್ನು ಕಲ್ತ್ಕೊಂಡಿದ್ರಿ. ಗೀತಾ ಮೇ ಬಿ ಯುಗ ಯುಗ ಅಕ್ಷರ ಲಿಖ್ ದಿ. ಭಗವದ್ಗೀತೆಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಯುಗ ಯುಗ ಅಂತ ಪ್ರತಿಯುಗದಲ್ಲಿ ಭಗವಂತ ಬರ್ತಾರೆ ಅಂತ ಬರೆದು ಬಿಟ್ಟಿದ್ದಾರೆ. ಆದರೆ ಪ್ರತಿಯುಗದಲ್ಲಿ ಭಗವಂತ ಬರೋ ಅಗತ್ಯ ಇಲ್ಲ, ಬರೋದೇ ಅವರು ಕಲಿಯುಗದ ಕೊನೆ ಸಂಗಮಯುಗದಲ್ಲಿ. ಅಭಿ ತುಮ್ ಜಾನ್ತೆ ಹೋ ಹಮ್ ಸೀಡಿ ಕೇಸೆ ಉತ್ತರ್ತೆ ಹೇ ಫಿರ್ ಚढ़ते ಹೇ. ಯಾವ ಥರ ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬಂದುಬಿಟ್ಟಿದ್ವಿ, ಮತ್ತೆ ಯಾವ ಥರ ಏರ್ತೀವಿ ಅನ್ನೋಂಥ ವಿಚಾರ ನೀವು ತಿಳ್ಕೊತೀರಾ. ಚಡ್ತಿ ಕಲಾ ಫಿರ್ ಉತ್ತರ್ತಿ ಕಲಾ, ಏರುವ ಕಲೆ ಮತ್ತು ಇಳಿಯುವ ಕಲೆ. ಅಭಿ ಯ ಸಂಗಮ ಹೇ ಸರ್ವಕಿ ಚಡ್ತಿ ಕಲಾ ಕಾ ಯುಗ. ಈಗ ನಡೀತಾ ಇರೋ ಅಂಥದ್ದು ಸಂಗಮಯುಗ, ಎಲ್ಲರದು ಕೂಡ ಏರುವ ಕಲೆ ಯುಗ ಆಗಿದೆ. ಸಬ್ ಚढ़ ರಹೆ ಹೇ, ಚढ़ ಜಾತೆ ಹೇ, ಸಬ್ ಊಪರ್ ಮೇ ಜಾಯೆಂಗೆ ಫಿರ್ ತುಮ್ ಆಯೆಂಗೆ ಸ್ವರ್ಗ ಮೇ ಪಾರ್ಟ್ ಬಜಾನೆ. ಈಗ ನೀವು ಏರ್ತಾ ಇದ್ದೀರಾ, ಎಲ್ಲರೂ ಮೇಲೆ ಹೋದಾಗ ನೀವು ಕೂಡ ಮೇಲೆ ಹೋಗ್ತೀರಾ. ಸ್ವರ್ಗ ಮೇ ಪಾರ್ಟ್ ಬಜಾನೆ, ಏನಕ್ಕೆ ಹೋಗ್ತೀರಾ, ಸ್ವರ್ಗದಲ್ಲಿ ಪಾತ್ರ ಅಭಿನಯಿಸಲಿಕ್ಕೆ ಹೋಗ್ತೀರಾ. ಸತ್ಯುಗ ಮೇ ದೂಸರಾ ಕೋಯಿ ಧರ್ಮ ನಹಿ ತಾ. ಸತ್ಯುಗ ಇದ್ದಾಗ ಆ ಜಾತಿ ಈ ಜಾತಿ ಯಾವ ಧರ್ಮಗಳು ಇರಲಿಲ್ಲ. ಉನ್ಕೋ ಕಹಾ ಜಾತಾ ಹೈ ವಾಯ್ಸ್ಲೆಸ್ ವರ್ಲ್ಡ್, ಅದಕ್ಕೆ ಹೇಳಾಗುತ್ತೆ ನಿರ್ವಿಕಾರಿ ಪ್ರಪಂಚ ಅಂತ. ಫಿರ್ ದೇವಿ ದೇವತಾಯ ವಾಮ್ ಮಾರ್ಗ ಮೇ ಜಾಕರ್ ಫಿರ್ ವಿಶಸ್ ಹೋನೆ ಲಗ್ತೆ ಹೇ ಯಥಾ ರಾಜಾ ರಾಣಿ ತಥಾ ಪ್ರಜಾ. ಬಾಪ್ ಸಮझाते हैं ಭಾರತವಾಸಿ ತುಮ್ ವಾಯ್ಸ್ಲೆಸ್ ನಿರ್ವಿಕಾರಿ ಥೇ. ಯಾವಾಗ ದೇವಿ ದೇವತೆಗಳು ವಾಮ್ ಮಾರ್ಗಕ್ಕೆ ಇಳಿದು ಬಿಡ್ತಾರೆ, ಎಲ್ಲ ವಿಕಾರಿಗಳಾಗ್ಬಿಡ್ತಾರೆ, ರಾಜಾರಾಣಿನೂ ವಿಕಾರಿ ಆಗಿಬಿಡ್ತಾರೆ, ಪ್ರಜೆಗಳು ವಿಕಾರಿ ಆಗಿಬಿಡ್ತಾರೆ. ಅದರಿಂದ ತಂದೆ ಹೇಳ್ತಾರೆ, ಹೇ ಭಾರತವಾಸಿಗಳೇ, ನೀವೇ ನಿರ್ವಿಕಾರಿ ಪ್ರಪಂಚದಲ್ಲಿ ಇದ್ದವರು, ಈಗ ಮತ್ತೆ ನಿರ್ವಿಕಾರಿ ಆಗಿ ಅಂತ ಹೇಳ್ತಾರೆ. ಆ ವಿಶಸ್ ವರ್ಲ್ಡ್, ಈ ಕಲಿಯುಗ ವಿಷಯಾದಿಗಳ ಪ್ರಪಂಚ ಆಗಿಬಿಟ್ಟಿದೆ. ಅನೇಕ ಧರ್ಮ ಹೇ ಬಾಕಿ ಏಕ ದೇವಿ ದೇವತಾ ಧರ್ಮ ಹೈ ನಹಿ. ಈ ಕಲಿಯುಗದಲ್ಲಿ ಅನೇಕ ಧರ್ಮಗಳಾಗ್ಬಿಟ್ಟಿದ್ದಾವೆ, ಒಂದೇ ಒಂದು ದೇವತಾ ಧರ್ಮ ಇಲ್ದಿರ ಆಗಿಬಿಟ್ಟಿದೆ. ಜರೂರ್ ಜಬ್ ನಾ ಹೋ ತಬ್ ಹಿ ಬಾಪ್ ಆಕರ್ ಸ್ಥಾಪನಾ ಕರ್ತೆ. ಯಾವಾಗ ಧರ್ಮಗಳೇ ಇಲ್ಲದೆ ಆಗೋಗ್ಬಿಡುತ್ತೆ, ಸನಾತನ ಧರ್ಮನೇ ನಶಿಸೋಗ್ಬಿಡುತ್ತೆ, ಆಗ ತಂದೆ ಬಂದು ಪುನಃ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಬಾಬಾ ಕೇತೆ ಮೈ ಬ್ರಹ್ಮ ದ್ವಾರ ಆಕರ್ ಆದಿ ಸನಾತನ ದೇವಿ ದೇವತಾ ಧರ್ಮ ಕ ಸ್ಥಾಪನಾ ಕರ್ತಾ ಹೂँ. ಶಿವ ತಂದೆ ಹೇಳ್ತಾರೆ, ನಾನು ಬ್ರಹ್ಮನ ಶರೀರದಲ್ಲಿ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ. यह भी करेंगे ना, यहाँ भी करेंगे ना, सूक्ष्म वतन में भी नहीं करेंगे. ಇಲ್ಲಿ ಮಾಡ್ತೀರಾ, ಸೂಕ್ಷ್ಮ ವತನದಲ್ಲಿ ಮಾಡೋದಿಲ್ಲ. लिखा हुआ है ब्रह्मा द्वारा आदि सनातन देवी देवता धर्म की रचना रचते हैं.
ಬರೆಯಲ್ಪಟ್ಟಿದೆ. ಬ್ರಹ್ಮರವರ ಮುಖಾಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ರಚನೆ ಮಾಡಲಾಗುತ್ತೆ. ತುಮ್ ಇಸ್ ಸಮಯ ಪವಿತ್ರ ನಹಿ ಹೋ ಕಹೆಂಗೆ ಪಾವನ್ ಬನ್ ರಹೆ ಹೋ. ಈ ಟೈಮ್ನಲ್ಲಿ ಪವಿತ್ರರು ಅಂತ ಹೇಳೋಕ್ಕಾಗೋದಿಲ್ಲ. ಫೈನಲ್ ಪವಿತ್ರರು ಆಗ್ತಾ ಇದ್ದೀರಾ. ಟೈಮ್ ತೋ ಲಗ್ತಾ है ना. ಪವಿತ್ರ ಆತ್ಮ ಆಗ್ಲಿಕ್ಕೆ ಟೈಮ್ ಇಡ್ಸುತ್ತಲ್ವ. ಪತಿತ್ ಸೆ ಪಾವನ್ ಕೇಸೆ ಬನೆ. ಪತಿತರಿಂದ ಪಾವನ್ ಹೆಂಗಾಗಬೇಕು ಯ ಕೋಯಿ ಬಿ ಶಾಸ್ತ್ರೋಮೆ ನಹಿ. ಯಾವ ಶಾಸ್ತ್ರಗಳಲ್ಲಿ ಇದು ಬರೆದಿಲ್ಲ ಅಂತಿದ್ದಾರೆ. ವಾಸ್ತವಮೇ ಮಹಿಮಾ ತೋ ಏಕಕಿ ಹೇ. ವಾಸ್ತವದಲ್ಲಿ ಮಹಿಮೆ ಇರೋದು ಒಬ್ಬರದೇ ಇದೆ. ಉಸ್ ಬಾಬಾ ಕೋ ಭೂಲ್ನೆ ಕೆ ಕಾರಣ ಆರ್ಫನ್ ಬನ್ ಪಡೆ. ಆ ತಂದೆಯನ್ನ ಮರ್ತಿರೋ ಕಾರಣ ಅನಾಥರಾಗಿ ಹೋಗ್ಬಿಟ್ಟಿದ್ದಾರೆ. ಲಡ್ತೆ ರಹತೆ ಫಿರ್ ಕೇತೆ ಸ ಮಿಲ್ಕರ್ ಏಕ್ ಕೇಸೆ ಹೋ. ಜಗಳ ಗಲಾಟೆ ಮಾಡ್ತಾ ಇರ್ತಾರೆ, ಮತ್ತೆ ಹೇಳ್ತಾರೆ ಎಲ್ಲರೂ ಸೇರಿ ಒಂದಾಗೋದು ಹೇಗೆ. ಬಾಯಿ ಹೈನಾ, ಎಲ್ಲ ಸೋದರಾತ್ಮಗಳಲ್ವಾ. बाबा भी अनुभवी है. भक्ति में इसने पूरी की है. सबसे अधिक गुरु किए हुए है. ಈ ಬ್ರಹ್ಮ ಬಾಬಾ ಅವರು ಭಕ್ತಿನ ಪೂರ್ತಿ ಮಾಡಿದ್ದಾರೆ. ಅನೇಕ ಭಕ್ತರನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚು ಗುರುಗಳನ್ನ ಮಾಡ್ಕೊಂಡಿದ್ದು ಇವರೇ. ಆ ಬಾಬಾ ಕೇತೆ ಹೇ ಇನ್ ಸಬ್ಕೋ ಛೋಡೋ. ಶಿವ ಬಾಬಾ ಬಂದು ಹೇಳ್ತಾರೆ ಎಲ್ಲ ಗುರುಗಳನ್ನ ಬಿಟ್ಬಿಡಿ, ನನ್ನೊಬ್ಬನ್ನೇ ಗುರುವನ್ನಾಗಿ ಮಾಡ್ಕೊಳ್ಳಿ. अब मैं तुमको मिला हुआ हूँ सर्व का सद्गति दाता एक सत्य श्री अकाल कहते हैं ना. ಈಗ ನಾನು ನಿಮಗೆ ಬಂದು ಸಿಕ್ಕಿದ್ದೀನಿ. ಸದ್ಗತಿಯನ್ನು ಕೊಡ್ತಕ್ಕಂಥ ದಾತ ನಾನೇ ಆಗಿದ್ದೇನೆ. ಸತ್ ಶ್ರೀ ಅಕಾಲ್ ಅಂತನೂ ಹೇಳಲಾಗತ್ತೆ. ಅರ್ಥ ನಹಿ ಸಮಸ್ತೆ. ಇದರ ಮೀನಿಂಗನ್ನು ಯಾರು ಕೂಡ ತಿಳ್ಕೊಂಡಿಲ್ಲ. ಪಡ್ತೆ ಬಹುತ್ ರಹತೆ ಹೇ. ಓದೋರಂತೂ ಬೇಕಾದಷ್ಟು ಜನ ಓದ್ತಾ ಇರ್ತಾರೆ. बाबा समझाते हैं अभी सब पतित है फिर पावन दुनिया बनेगी. ಭಾರತ್ ಹಿ ಅವಿನಾಶಿ ಹೇ. ಈಗ ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ. ಸತ್ಯುಗದಲ್ಲಿದ್ದಾಗ ಎಲ್ಲರೂ ಪಾವನ ಪ್ರಪಂಚದಲ್ಲಿದ್ದರು, ಎಲ್ಲರೂ ಪಾವನರಾಗಿದ್ರು. ಭಾರತವೇ ಅವಿನಾಶಿ ಆಗಿತ್ತು. ಕೋಯಿ ಕೋ ಪತಾ ನಹಿ. ಈ ವಿಚಾರ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಭಾರತ್ ಕಾ ಕಭಿ ಭಿ ವಿನಾಶ್ ನಹಿ ಹೋತಾ ಹೈ ನಾ ಕಿ ಪ್ರಳಯ ಹೋತಿ ಹೇ. ಭಾರತ ದೇಶ ಎಂದು ವಿನಾಶನೂ ಆಗೋದಿಲ್ಲ, ಸಂಪೂರ್ಣ ಪ್ರಳಯನೂ ಆಗೋದಿಲ್ಲ. ಯಾ ಜೋ ದಿಖಾತೆ ಹೇ ಸಾಗರ್ ಮೇ ಪೀಪಲ್ ಕೆ ಪತ್ತೆ ಪರ್ ಶ್ರೀಕೃಷ್ಣ ಆಯೆ. ತೋರಿಸ್ತಾರೆ ಶ್ರೀಕೃಷ್ಣ ಸಾಗರದ ಎಲೆ ಮೇಲೆ ತೇಲ್ಕೊಂಡು ಬಂದರು ಅಂತ. ಆ ಪೀಪಲ್ ಕೆ ಪತ್ತೆ ಪರ್ ಬಚ್ಚ ಆನಾ ಸಕೆ. ಈಗ ಆ ಎಲೆ ಮೇಲೆ ಕೃಷ್ಣ ತೇಲ್ಕೊಂಡು ಹೆಂಗೆ ಬರೋಕ್ಕಾಗತ್ತೆ? ಎಲೆನೇ ಮುಳುಗೋಗ್ಬಿಡುತ್ತಲ್ವಾ. ಇದರ ಅರ್ಥ ಯಾರಿಗೂ ಗೊತ್ತಾಗೋದಿಲ್ಲ. ಇದರ ಅರ್ಥ ಈ ಥರ ಇದೆ. ಸತ್ಯುಗ ಬಂದಾಗ ಮೇಲಿಂದ ನೋಡಿದ್ರೆ ಈ ಭೂಮಿ ಹೆಂಗಿರುತ್ತೆ? ಆಲದೆಲೆ ಮ್ಯಾಪ್ ರೂಪದಲ್ಲಿ ಇರುತ್ತೆ. तो बाबा समझाते हैं तुम गर्भ से जन्म लेंगे बड़े आराम से. यहाँ तो गर्भ महल कहा जाता है. ತಂದೆ ತಿಳಿಸ್ತಾರೆ, ನೀವು ಗರ್ಭ ಮಹಲ್ನಲ್ಲಿ ಆರಾಮಾಗಿ ಜನ್ಮ ತಾಳ್ತೀರಾ, ಅದಕ್ಕೆ ಗರ್ಭ ಮಹಲ್ ಅಂತ ಹೇಳಲಾಗುತ್ತೆ. ಯಹ ಹೇ ಗರ್ಭ ಜೈಲ್. ಈ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದೆ? ಗರ್ಭ ಅನ್ನೋದು ಜೈಲಾಗೋಗ್ಬಿಟ್ಟಿದೆ. सत्यु में है गर्भ महल. आत्मा को पहले से ही साक्षात्कार होता है. ಆತ್ಮ ಮೊದಲು ಸಾಕ್ಷಾತ್ಕಾರದಲ್ಲಿ ಕಾಣುತ್ತೆ. ತನ್ ಚೋಡ್ ದೂಸರ ಲೇತೆ ಹೇ. ಆತ್ಮ ಒಂದು ದೇಹಕ್ಕೆ ಹೋಗಿ ಅದನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು ಕಾಣಿಸುತ್ತೆ. ಆತ್ಮ ಅಭಿಮಾನಿ ರಹತೆ ಹೇ. ಅಲ್ಲಿ ನೀವು ಆತ್ಮಾಭಿಮಾನಿಗಳು ಇರ್ತೀರಾ. ಮನುಷ್ಯತೋ ನ ರಚಯಿತಾಕೋ ನ ರಚನಾಕ್ಕೆ ಆದಿ ಮಧ್ಯಕ್ಕೋ ಜಾನ್ತೆ ಹೇ. ಜನರು ರಚನೆಯನ್ನು ತಿಳ್ಕೊಂಡಿಲ್ಲ, ರಚನೆ ಆದಿ ಮಧ್ಯಾಂತ್ಯವನ್ನು ತಿಳ್ಕೊಂಡಿಲ್ಲ. ಅಭಿ ತುಮ್ ಜಾನ್ತೆ ಹೋ ಬಾಬಾ ಜ್ಞಾನ ಕಾ ಸಾಗರ್ ಹೇ, ತುಮ್ ಮಾಸ್ಟರ್ ಸಾಗರ್ ಹೋ. ಈಗ ನೀವು ತಿಳ್ಕೊಂಡಿದ್ದೀರಿ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ನೀವು ಮಾಸ್ಟರ್ ಸಾಗರರಾಗಿದ್ದೀರಿ. ತುಮ್ ಮಾತಾಯೇ ನದಿಯ ಅವ್ರ ಗೋಪ್ ಅವರ ಜ್ಞಾನ ಸಾಗರ್ ಹೋ. ನೀವೆಲ್ಲ ಮಾತೆಯರು ಜ್ಞಾನದ ನದಿಗಳು, ಮತ್ತು ಈ ಅಣ್ಣಂದ್ರು ಕೂಡ ಜ್ಞಾನದ ಮಾನಸ ಸರೋವರರು ಆಗಿದ್ದಾರೆ ಅಂತಾರೆ ಬಾಬಾ. ಜ್ಞಾನ ನದಿಗಳು ಅಂತ ಹೇಳಿದ್ದಾರೆ ಮಾತೆಯರಿಗೆ, ಅಣ್ಣಂದ್ರಿಗೆ ಜ್ಞಾನ ಮಾನಸ ಸರೋವರ ಅಂತ ಹೇಳಿದ್ದಾರೆ. ಈ ಜ್ಞಾನ ನದಿಯ ಹೇ. ಇವು ಜ್ಞಾನದ ನದಿಗಳು. ತುಮ್ ಸರೋವರ ಹೋ. ನೀವು ಸರೋವರರು ಆಗಿದ್ದೀರಿ. ಪ್ರವೃತ್ತಿ ಮಾರ್ಗ ಚಯನ. ಪ್ರವೃತ್ತಿ ಮಾರ್ಗ ಬೇಕಾಗುತ್ತಲ್ವಾ. ತುಮಾರಿ ಪವಿತ್ರ ಗೃಹಸ್ಥಾಶ್ರಮ. ಸತ್ಯುಗದಲ್ಲಿ ನಿಮ್ಮ ಒಂದು ಆಶ್ರಮ ಪವಿತ್ರ ಗೃಹಸ್ಥಾಶ್ರಮ ಇತ್ತು. ಅವಿ ಪತಿತ. ಈಗ ಏನಾಗ್ಬಿಟ್ಟಿದೆ? ಪತಿತ ಆಗ್ಬಿಟ್ಟಿದೆ. ಬಾಬಾ ಕೇತೆ ಸಬ್ ಯಾದ್ ರಖೋ ಹಮ್ ಆತ್ಮ ಹೇ. ಸದಾ ಇದನ್ನು ನೆನ್ಪಿಟ್ಕೊಳ್ಳಿ, ನಾವೊಂದು ಆತ್ಮ ಆಗಿದ್ದೇವೆ ಅನ್ನೋ ವಿಚಾರ. ಏಕ ಬಾಪ್ಕೋ ಯಾದ್ ಕರ್ನಾ ಹೇ. ಒಬ್ಬ ತಂದೆಯನ್ನು ನೆನಪು ಮಾಡ್ರಿ. ಬಾಬಾನೇ ಫರ್ಮಾನ್ ಕಿಯಾ ಕೋಯಿ ಬಿ ದೇಹದಾರಿ ಕೋ ಯಾದ್ ನಾ ಕರೋ.
ತಂದೆ ಆದೇಶ ಹೊರಡಿಸಿದ್ದಾರೆ. ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಕ್ಕೆ ಹೋಗಬೇಡಿ. ಇನ್ ಆಂಕೋನ್ ಸೆ ಜೋ ಕುಚ್ ದೇಖ್ತೆ ಹೋ ಯೆ ಸಬ್ ಖತಮ್ ಹೋ ಜಾನಾ ಹೈ. ಈ ಕಣ್ಣಿಂದ ನೀವೇನೆಲ್ಲ ನೋಡ್ತಾ ಇದ್ದೀರೋ ಇದೆಲ್ಲವೂ ಸಮಾಪ್ತಿ ಆಗೋದಿದೆ. ಇಸ್ಲಿಯೇ ಬಾಬಾ ಕೇತೆ ಹೇ ಮನ್ಮನಾ ಭವ್ ಮಧ್ಯಾಜಿ ಭವ್. ಅದರಿಂದನೇ ತಂದೆ ಹೇಳ್ತಾರೆ ಮನ್ಮನಾ ಭವ ಮಧ್ಯಾಜಿ ಭವ. ಇಸ್ ಕಬ್ರಿಸ್ತಾನ್ಕೋ ಭೂಲ್ತೆ ಜಾವು. ಈ ಸ್ಮಶಾನ ಆಗ್ಬಿಟ್ಟಿದೆ ಪ್ರಪಂಚ, ಇದನ್ನು ಮರಿತಾ ಹೋಗಿ. ಮಾಯಾ ಕೆ ತೂಫಾನ್ ತೋ ಬಹುತ್ ಆಯಂಗೆ, ಇಸ್ಮೇ ಡರ್ನಾ ನಹಿ. ಮಾಯೆ ಅನೇಕ ಗಾಳಿಗಳು ತಂದು ಒಡ್ತಾ ಇರುತ್ತೆ, ನೀವು ಹೆದರ್ಕೋಬೇಡಿ. ಪರಂತು ಕರ್ಮೇಂದ್ರಿಯೋನ್ಸೆ ಕರ್ಮ್ ನಹಿ ಕರ್ನಾ. ಕರ್ಮೇಂದ್ರಿಯಗಳಿಂದ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ. ತೂಫಾನ್ ಆತೆ ಹೇ ತಬ್ ಜಬ್ ತುಮ್ ಬಾಬಾ ಕೋ ಭೂಲ್ ಜಾತೆ. ನೋಡಿ, ಬಿರುಗಾಳಿ ಬರುತ್ತೆ ಯಾವಾಗ ನೀವು ತಂದೆಯನ್ನ ಮರ್ತು ಹೋಗ್ಬಿಡ್ತೀರಾ. ಯಾದ್ ಕಿ ಯಾತ್ರಾ ಏಕ ಹಿ ಬಾರ್ ಹೋತಾ ಹೈ. ಈ ನೆನಪಿನ ಯಾತ್ರೆ ಅನ್ನೋದು ಒಂದೇ ಬಾರಿ ಆಗುತ್ತೆ. ವಹ ಮೃತ್ಯುಲೋಕ ಯಾತ್ರಾಯೇ ಅಮರ್ಲೋಕ್ ಕಿ ಯಾತ್ರಾ ಯಹ. ಇದು ಮೃತ್ಯುಲೋಕ ಆಗಿದೆ, ಅದು ಅಮರ್ಲೋಕ ಆಗಿದೆ. ಈಗ ನೀವು ಅಮರ್ಲೋಕಕ್ಕೋಸ್ಕರ ಯಾತ್ರೆ ಮಾಡ್ತಾ ಇದ್ದೀರಿ. ತೋ ಬಾಬಾ ಕೇತೆ ಕೋಯಿ ಬಿ ದೇಹದಾರಿ ಕೋ ಯಾದ್ ನಾ ಕರೋ. ಅಮರ್ಲೋಕಕ್ಕೆ ಹೋಗ್ಬೇಕು ಅಂದರೆ ದೇಹದಾರಿಗಳನ್ನೆಲ್ಲ ಮರೀರಿ, ನೆನಪು ಮಾಡಕ್ಕೆ ಹೋಗಬೇಡಿ. ಬಚ್ಚೆ ಶಿವ ಜಯಂತಿ ಕಿ ಕಿತ್ನಾ ತಾರೆ ಬೇಯಿಸ್ತಿರತ್ತೆ. ಮಕ್ಕಳು ಶಿವರಾತ್ರಿ ಇದು ಎಷ್ಟೊಂದು ಇದು ಗ್ರೀಟಿಂಗ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಬಾಬಾ ಕೇತೆ ತತ್ವಂ ತುಮ್ ಬಚ್ಚೋಂ ಕೋ ಬಿ ಬಾಬಾ ಬದಾಯಿಯ ದೇತೆ ಹೇ. ಈಗ ಮಕ್ಕಳಿಗೆ ತಂದೆ ಹೇಳ್ತಾ ಇದ್ದಾರೆ, ತಂದೆ ಕನ್ಗ್ರ್ಯಾಚುಲೇಷನ್ಸ್ ಕೊಡ್ತಾ ಇದ್ದಾರೆ. ವಾಸ್ತವಮೇ ತುಮಕು ಬದಾಯಿಯ ಹೋ. ವಾಸ್ತವದಲ್ಲಿ ನಿಮಗೂ ಕೂಡ ಶುಭಾಶಯಗಳು. ಕ್ಯೋಂಕಿ ಮನುಷ್ಯ ಸೇ ದೇವತಾ ತುಮ್ ಬಂತೆ ಹೋ. ಯಾಕೆ ಅಂತಂದರೆ ನೀವೇ ಮಾನವರಿಂದ ದೇವತೆಗಳು ಕೂಡ ಆಗ್ತಾ ಇದ್ದೀರಾ. फिर जो पास विथ आनर होगा उनको ಜಾಸ್ತಿ ಮಾರ್ಕ್ಸ್ ಅವ್ರ अच्छे ನಂಬರ್ ಮಿಲೇಗಾ. ಯಾರು ಚೆನ್ನಾಗಿ ಪಾಸ್ ವಿತ್ ಆನರ್ ಆಗ್ತಾರೆ ಅವ್ರಿಗೆ ಹೆಚ್ಚಿಗೆ ನಂಬರ್ಗಳು ಸಿಗುತ್ತೆ. ಬಾಬಾ ತುಮಕೋ ಬದಾಯಿಯ ದೇತೆ ಹೇ ಅಬ್ ತುಮ್ ರಾವಣ ಕಿ ಜಂಜೀರೋನ್ ಸೆ ಚೂಟ್ತೆ ಹೋ. ಈಗ ನೀವು ಶುಭಾಶಯಗಳನ್ನು ಕೊಡ್ತೀರಾ. ತಂದೆ ಈಗ ರಾವಣನ ಜಂಜಾಟಗಳಿಂದ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ಬಿಡಿಸ್ತಾ ಇದ್ದಾರೆ. ಸವಿ ಆತ್ಮಯೇ ಪತಂಗೆ ಹೇ. ಎಲ್ಲ ಆತ್ಮಗಳು ಪತಂಗಗಳ ಥರ. ಸಬ್ಕಿ ರಸ್ಸಿ ಬಾಬಾಕ್ಕೆ ಹಾತ್ಮೆ. ಎಲ್ಲರ ದಾರ ಬಾಬಾ ಅವ್ರ ಜೊತೆಯಲ್ಲಿದೆ. ಸಬ್ಕೋ ಲೇ ಜಾಯಂಗೆ. ಎಲ್ಲರನ್ನೂ ಹಗ್ಗ ಹಿಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತಾರೆ. ಸರ್ವಕ ಸದ್ಗತಿ ದಾತಾ ಹೇ. ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು ತಂದೆ. ಪರಂತು ತುಮ್ ಸ್ವರ್ಗಕ್ಕೆ ರಾಜಾಯಿ ಪಾನೆ ಕೇಳಿಯ ಪುರುಷಾರ್ಥ ಕರ್ ರಹೆ ಹೋ. ಈಗ ನೀವೆಲ್ಲರೂ ಕೂಡ ರಾಜ್ಯಭಾಗ್ಯವನ್ನು ತಗೊಳ್ಳೋಕ್ಕೆ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಾ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರಾಂಶ, पास विथ आनर होने के लिए एक बाप को याद करना. ಗೌರವಯುತವಾಗಿ ತೇರ್ಗಡೆ ಆಗ್ಲಿಕ್ಕೋಸ್ಕರ ಒಬ್ಬ ತಂದೆಯನ್ನೇ ನೆನೀರಿ. कैसी भी देहदारी को नहीं. ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಕ್ಕೆ ಹೋಗಬೇಡಿ. ಇನ್ ಆಂಕೋನ್ ಸೆ ಜೋ ಕುಚ್ ದಿಖಾಯಿ ದೇತಾ ಉಸ್ಕೋ ದೇಖ್ತೆ ಭಿ ನಹಿ ದೇಖ್ನಾ. ಈ ಕಣ್ಣಿಂದ ನಿಮ್ಗೆ ಏನೆಲ್ಲ ಕಣ್ಣಿಗೆ ಗೋಚರ ಆಗ್ತಾ ಇದೆ, ಇದು ಯಾವುದನ್ನು ನೋಡ್ತಿದ್ರು ನೋಡ್ದಂತೆ ಇರಿ. ಹಮ್ ಅಮರ್ಲೋಕ್ ಕಿ ಯಾತ್ರಾ ಪರ್ ಜಾ ರಹೆ ಇಸ್ಲಿಯೇ ಮೃತ್ಯುಲೋಕ ಕುಚ್ ಭಿ ಯಾದ್ ನಾ ರಹೆ. ಈಗ ನಾವು ಅಮರ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಈ ಕಲಿಯುಗ ಮೃತ್ಯುಲೋಕದ ಏನೂ ನೆನಪಿಗೆ ಬರಬಾರ್ದು. ಇನ್ ಕರ್ಮೇಂದ್ರಿಯೋನ್ಸೆ ಕೊಯ್ ಭಿ ವಿಕರ್ಮ ನಾ ಹೋ ಯಾ ಧ್ಯಾನ್ ರಖನ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು ಅನ್ನುವಂಥ ಗಮನವನ್ನು ಇಟ್ಕೊಳ್ಳಿ. ವರದಾನ, ಅತೀಂದ್ರಿಯ ಸುಖಮಯ ಸ್ಥಿತಿ ದ್ವಾರ ಅನೇಕ ಆತ್ಮೋं को ಆಹ್ವಾನ करने वाले ವಿಶ್ವ ಕಲ್ಯಾಣಕಾರಿ ಭವ. ಅತೀಂದ್ರಿಯ ಸುಖಮಯ ಸ್ಥಿತಿಯಿಂದ ಅನೇಕ ಆತ್ಮಗಳನ್ನು ಆಹ್ವಾನ ಮಾಡುವಂಥವ್ರು ವಿಶ್ವ ಕಲ್ಯಾಣಕಾರಿಗಳು ಆಗಿರಿ. जितना लास्ट कर्मातीत स्टेज समीप आती जाएगा उतना आवाज से परेशांत स्वरूप का स्थिति अधिक प्रिय लगेगा. ಎಷ್ಟೆಷ್ಟು ನಿಮಗೆ ಬಾಬಾ ಹೇಳ್ತಿದ್ದಾರೆ, ಕೊನೆಯ ಸ್ಥಿತಿ ಬರುತ್ತೆ, ಕರ್ಮಾತೀತ ಸ್ಥಿತಿ ಹತ್ರ ಬರ್ತಾ ಹೋಗುತ್ತೆ, ಅಷ್ಟಷ್ಟು ನೀವು ಶಬ್ದದಿಂದ ದೂರ ಶಾಂತ ಸ್ವರೂಪ ಸ್ಥಿತಿ ಹೆಚ್ಚಿಗೆ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಇಸ್ ಸ್ಥಿತಿ ಮೇ ಸದಾ ಅತೀಂದ್ರಿಯ ಸುಖ ಅನುಭೂತಿ ಹೋಗಿ. ಈ ಒಂದು ಸ್ಥಿತಿನಲ್ಲಿದ್ದಾಗ ನಿಮಗೆ ಅತೀಂದ್ರಿಯ ಸುಖನೂ ಅನುಭವ ಆಗುತ್ತೆ, ಸುಖಮಯ ಸ್ಥಿತಿನೂ ಅನುಭವ ಆಗುತ್ತೆ. ಅನೇಕ ಆತ್ಮಂಕ ಸಹಜ ಆಹ್ವಾನ ಕರ್ ಸಕೆಂಗೆ. ಆವಾಗ ನೀವು ಅನೇಕ ಆತ್ಮಗಳನ್ನು ಈ ಕಡೆಗೆ ಆಹ್ವಾನ ಮಾಡ್ಬೋದು. ಯಹ ಪವರ್ಫುಲ್ ಸ್ಥಿತಿ ಹಿ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಹೇ. ಈ ಶಕ್ತಿಶಾಲಿ ಸ್ಥಿತಿನೇ ವಿಶ್ವಕ್ಕೆ
ಕಲ್ಯಾಣ ಮಾಡೋ ಸ್ಥಿತಿಯಾಗಿದೆ. इस स्थिति द्वारा कितना भी दूर रहने वाले आत्मा को संदेश पहुंचा सकते हो. ಈ ಸ್ಥಿತಿಯಲ್ಲಿದ್ದು ನೀವು ಎಲ್ಲಿರ್ತಕ್ಕಂಥ ಆತ್ಮಕ್ಕೂ ಸಂದೇಶವನ್ನು ಕೊಡ್ಬೋದು ಅಂತ. ಸ್ಲೋಗನ್ हर एक की विशेषता को स्मृति में रख फेथफुल बनो तो संगठन ಏಕಮತ್ हो जाएंगे. ಪ್ರತಿಯೊಬ್ಬರಲ್ಲಿರುವಂಥ ವಿಶೇಷತೆಗಳನ್ನು ಜ್ಞಾಪಕ ಇಟ್ಕೊಂಡು ಫೇತ್ಫುಲ್ ಆಗಿ ಒಬ್ರಿಗೊಬ್ರಿಗೆ ಸಂಘಟನೆಯನ್ನು ಏಕಮತ ಮಾಡ್ತಾ ಸ್ಟ್ರಾಂಗ್ ಸಂಘಟನೆಯನ್ನು ಮಾಡಿ. ಅಚ್ಚಾ. ಓಂ ಶಾಂತಿ.